ಮಾರ್ನಿಂಗ್ ಎವ್ರಿವನ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಇದು ನಾನು ನಿಮ್ಮ ತುಂಬ ಕರ್ಣಿಕ ರಂಜಿತ್ ಶೆಟ್ಟಿ. ಸೊ ದಿನಗಳು ಉರುಳ್ತಿದ್ದಂತೆ ವರ್ಷಗಳು ಕಳೀತಾ ಇದೆ. 2025ರಿಂದ 26ಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಕಲ್ತಿದ್ದೆಷ್ಟು, ಬಿಟ್ಟಿದ್ದೆಷ್ಟು. ಕಲ್ತಿದ್ದ ಲೆಸನ್ಗಳು ಯಾವುದು ವೇಸ್ಟ್ ಅಂತೂ ಆಗೋದಿಲ್ಲ. ಇನ್ನೂ ಪ್ರೊಸೆಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗಿರ್ತೀವಿ. ಬಿಕಾಸ್ ಪ್ರಾಪರಾಗಿರೋ ಒಂದು ವೇ ರೆಕ್ಟಿಫೈ ಮಾಡೋಕ್ಕಾಗ್ದೇನೆ. ಮೋಟಿವೇಶನ್ ಅನ್ನೋದು ಹೆಂಗಿರುತ್ತೆ ಅಂದರೆ, ಲೈಫಲ್ಲಿ ಜಿಮ್ಗೆ ಹೋಗ ಫಸ್ಟ್ ಮಂತ್ ಇದ್ದಂಗೆ ಹೇಳ್ತಾರಲ್ಲ, ನ್ಯೂ ಇಯರ್ ರೆಸೊಲ್ಯೂಷನ್. ಅದು ಒಂದು ತಿಂಗಳು ಹೆಂಗೆ ಜೋಶ್ ಇರುತ್ತೋ, ಕೆಲವರು ಒಂದು ತಿಂಗಳು ಇರುತ್ತೆ, ಇನ್ನು ಕೆಲವರು ಒಂದು ವಾರನೇ ಇರುತ್ತೆ. ಈ ವರ್ಷದಲ್ಲೇ ಆ ಒಂದು ಕಮಿಟ್ಮೆಂಟ್ ಮೈಂಡ್ ಸೆಟ್ಟಿಂದ ಮಾಡೋ ಕೆಲಸದ ಮೇಲಿಂದ ಒಂದು ಸ್ವಲ್ಪ ಡಿಬೇಟ್ ಆಗಿರ್ತೀವಿ. ಸೊ ಅದು 2026ಅಲ್ಲಿ ಆಗೋದು ಬೇಡ. ಡಿಪೆಂಡೆಂಟ್ ಅವ್ರದ್ದು ಲೈಫ್ ಮೇಲೆ ಫೋಕಸ್ಡಾಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂತಂದರೆ ಅಲ್ಟಿಮೇಟ್ಲಿ ಇಲ್ಲಿ ಎಂಡ್ ಆಫ್ ಗೋಲ್ ನಾವು, ನಮ್ಮ ಫ್ಯಾಮಿಲಿ, ನಾವು ಇಷ್ಟಪಡೋಂಥ ನಮ್ಮ ಜನಗಳ ಜೊತೆಗೆ ನಾವು ಚೆನ್ನಾಗಿದ್ದೀವೋ ಇಲ್ವೋ, ನಾವು ಖುಷಿಯಾಗಿದ್ದೀವೋ ಇಲ್ವೋ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಪ್ರಯಾರಿಟಿನ ಸ್ವಲ್ಪ ವೈಸಾಗಿ ಮಾಡೋಣ.